ಹೊಳಲ್ಕೆರೆ ತಾಲೂಕು ಸಿವಿಲ್ ಗುತ್ತಿಗೆದಾರರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಹಿರಿಯ ಗುತ್ತಿಗೆದಾರರಾದ ಎಸ್ ಮಾರುತೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಹೊಳಲ್ಕೆರೆ ಪಟ್ಟಣದಲ್ಲಿ ರೋಟರಿ ಬಾಲಭವನದಲ್ಲಿ ಸಿವಿಲ್ ಗುತ್ತಿಗೆದಾರರ ಸಂಘದ ವತಿಯಿಂದ ನೂತನ ಅಧ್ಯಕ್ಷರಾದ ಎಸ್ ಮಾರುತೇಶ್ ಅವರ ಪದಗ್ರಹಣ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಎಸ್ ಮಾರುತೇಶ್, ಹೊಳಲ್ಕೆರೆ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತದೆ, ಗುತ್ತಿಗೆದಾರರ ಸಂಕಷ್ಟಗಳನ್ನು ಪರಿಹರಿಸಲು ಹೋರಾಟ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲಾ ಗುತ್ತಿಗೆದಾರರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಕೆ ಮಲ್ಲೇಶಪ್ಪ, ರಾಜ್ಯ ನಿರ್ದೇಶಕರಾದ ಹೇಮಂತ್ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷರಾದ ವೆಂಕಟೇಶ್, ಹೊಳಲ್ಕೆರೆ ತಾಲೂಕು ಸಿವಿಲ್ ಗುತ್ತಿಗೆದಾರರ ಸಂಘದ ನೂತನ ಕಾರ್ಯದರ್ಶಿಯಾದ ತಿಮ್ಮೇಶ್, ನಿಕಟಪೂರ್ವ ಅಧ್ಯಕ್ಷರಾದ ಎನ್ಪಿ ಮಲ್ಲಿಕಾರ್ಜುನ್, ಹೊಳಲ್ಕೆರೆ ತಾಲೂಕಿನ ಹಿರಿಯ ಗುತ್ತಿಗೆದಾರರಾದ ಚಿಕ್ಕಂದವಾಡಿ ರಾಜಣ್ಣ, ಎಮ್ಮೆಗನೂರು ಬಸವರಾಜಪ್ಪ, ಸ್ವಾಮಿ ಪುಣಜೂರು, ಪ್ರವೀಣ್ ಕುಡಿನೀರಕಟ್ಟೆ, ಮಂಜುನಾಥ, ರಂಗಸ್ವಾಮಿ, ಅಜ್ಜಯ್ಯ, ತಿಮ್ಮೇಶ, ಹರಿಪ್ರಸಾದ್, ಅಜ್ಜಯ್ಯ ಡಿಜಿ, ಅಶೋಕ್, ಅನಿತ್ ಕುಮಾರ್, ಗೋವಿಂದ ಧೋತಿ, ತಿಪ್ಪೇಸ್ವಾಮಿ, ಜಿಎನ್ ರಾಜಪ್ಪ, ಓಎನ್ ರವಿ, ಶಿವಕುಮಾರ್ ಗುಂಜಗನೂರು, ವಿ ಸಿದ್ದೇಶ, ಗಿರೀಶ್ ಹಾಲಸ್ವಾಮಿ, ಮಹಿಳಾ ಗುತ್ತಿಗೆದಾರರಾದ ದಿವ್ಯಾ, ಜಿಎಸ್ ಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು.